ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಒಂದು ಪುಸ್ತಕ, ಒಂದು ವಿಡಿಯೋ. ಉದ್ದವ್ ಹೇಳಿದ ಸುಳ್ಳೆಷ್ಟು? 10 ದಿನ 3 ಕೆರೆಕ್. ಮಹಾ ಷಡ್ಯಂತ್ರ ಎಂಥದ್ದು? ಬೆಳಗಾವಿ ಮಾತ್ರವಲ್ಲ, ಮುಂಬೈನೂ ಕರ್ನಾಟಕದ್ದ. ಇದೇ ಹೊತ್ತಿನ ಸ್ಪೆಷಲ್ ಶತಮಾನದ ಮಹಾರಹಸ್ಯ. ಒಂದು ಪುಸ್ತಕ, ಒಂದು ವಿಡಿಯೋ. ಉದ್ಧವ್ ಹೇಳಿದ ಸುಳ್ಳೆಷ್ಟು? बेळगाव मधनं माझा मराठी माणूसच निवडून आला पाहिजे. बेळगावचा महापुरा मराठी होतो. 10 ದಿನ 3 ಕಿರಿಕ್. ಮಹಾಷಡ್ಯಂತ್ರ ಎಂಥದ್ದು? ಅವ್ರು ಮಾಡ್ತಿರೋದು ಬಹಳ ಆಶ್ಚರ್ಯ. ಇನ್ನು ಮುಂದಾರು ಉದ್ಧವ್ ಠಾಕ್ರೆ ಅವರು ಬದಲಾವಣೆ ಆಗಬೇಕು. ಮುಖ್ಯಮಂತ್ರಿಗಳ ಈಗ ಅಧಿವೇಶನ ನಡೆದಿದೆ, ಅಧಿವೇಶನದಲ್ಲಿ ಸ್ಪಷ್ಟವಾದ ನಿರ್ದಿಷ್ಟವಾದ ಉತ್ತರ ಕೊಟ್ಟರೆ ಒಳ್ಳೆಯದಂತ ನನ್ನ ಭಾವನೆ. ಠಾಕ್ರೆ ಅವರು ಉದ್ದಟತನದ ಹೇಳಿಕೆಯನ್ನು ಕೊಡೋದನ್ನ ನಿಲ್ಲಿಸಲಿ. ಅನಗತ್ಯವಾಗಿ ಅವರ ರಾಜಕೀಯ ಸಮಸ್ಯೆಗಳು ಉಂಟಾದಾಗ ಈ ರೀತಿಯ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ದೇಶದ ಅಖಂಡತೆಯನ್ನು ಅವರು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅವ್ರು ತಿಳ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಕಿವಿ ಮಾತನ್ನು ಹೇಳ್ತೀನಿ. ಬೆಳಗಾವಿ ಮಾತ್ರವಲ್ಲ, ಮುಂಬೈನೂ ಕರ್ನಾಟಕದ. ನನ್ನ ಕ್ಷೇತ್ರದ ಮೊದಲನೇ ಶಾಸಕ ಮುಂಬೈ ಅಸೆಂಬ್ಲಿಗೆ ಹೋಗಿದ್ದಾನೆ. ಮುಂಬೈಯನ್ನು ಕರ್ನಾಟಕಕ್ಕೆ ಸೇರಿಸಬೇಕು. ಅದು ಕರ್ನಾಟಕಕ್ಕೆ ಸೇರುವವರೆಗೆ ಅದನ್ನು ಮುಂಬೈಯನ್ನು ಕೇಂದ್ರಾಡಳಿತ ಪ್ರದೇಶ ಅಂತೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು ಅಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕಳಿಸ್ತೀವಿ. ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಮತ್ತೆ ಮತ್ತೆ ಗಡಿ ಖ್ಯಾತೆ ತೆಗೆತಿರೋದು ಕನ್ನಡಿಗರ ತಾಳ್ಮೆಗೆಡಿಸ್ತಿದೆ. ಮೊದಲು ಉದ್ಧವ್ ಠಾಕ್ರೆ ಟ್ವೀಟ್ ಮಾಡಿ ಗಡಿ ವಿವಾದದ ಕಿಡಿ ಹಚ್ಚಿದ್ರು. ಆಮೇಲೆ ಬುಕ್ ರಿಲೀಸ್ ಮಾಡಿ ಬೆಂಕಿ ಹಚ್ಚಿದ್ರು. ಈಗ ಡಾಕ್ಯುಮೆಂಟರಿ ಬಿಡುಗಡೆ ಮಾಡಿ ವಿವಾದದ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಉದ್ಧವ್ ಠಾಕ್ರೆ ಕನ್ನಡಿಗರನ್ನ ಕೆಣಕುವ ಕೆಲಸ ಮುಂದುವರಿಸಿರೋದು ಬೆಳಗಾವಿಯ ನೆಮ್ಮದಿ ಕದಡುವಂತೆ ಮಾಡಿದೆ. ಶಾಂತವಾಗಿದ್ದ ಜಿಲ್ಲೆಯಲ್ಲಿ ಅಶಾಂತಿಯ ಕಿಡಿ ಹತ್ತಿಕೊಳ್ಳುವಂತೆ ಮಾಡಲು ಯತ್ನಿಸುತ್ತಿರೋ ಉದ್ಧವ್ ಠಾಕ್ರೆ ವಿರುದ್ಧ ರಾಜ್ಯದ ಎಲ್ಲಾ ನಾಯಕರು ಪಕ್ಷಾತೀತವಾಗಿ ಧ್ವನಿ ಎತ್ತಿದ್ದಾರೆ. ಬೆಳಗಾವಿ ತಂಟೆಗೆ ಬಂದ್ರೆ ಹುಷಾರನ್ನು ಎಚ್ಚರಿಕೆ ನೀಡಿದ್ದಾರೆ. ನನ್ನ ಕ್ಷೇತ್ರದ ಮೊದಲನೇ ಶಾಸಕ ಮುಂಬೈ ಅಸೆಂಬ್ಲಿಗೆ ಹೋಗಿದ್ದಾನೆ. ಮುಂಬೈಯನ್ನು ಕರ್ನಾಟಕಕ್ಕೆ ಸೇರಿಸಬೇಕು. ಅದು ಕರ್ನಾಟಕಕ್ಕೆ ಸೇರುವವರೆಗೆ ಅದನ್ನು ಮುಂಬೈಯನ್ನು ಕೇಂದ್ರಾಡಳಿತ ಪ್ರದೇಶ ಅಂತೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು ಅಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕಳಿಸ್ತೀವಿ. ಮಹಾರಾಷ್ಟ್ರದಲ್ಲಿರೋಂಥ ಕನ್ನಡಿಗರು ಎಲ್ಲೆಲ್ಲಿದ್ದಾರೋ ಅದಷ್ಟು ಕೂಡ ಕರ್ನಾಟಕಕ್ಕೆ ಸೇರಿಸಬೇಕು ಅಂತ ನಾವು ಕೇಳಬೇಕಾ? ಮಹಾರಾಷ್ಟ್ರದ ಮುಖ್ಯಮಂತ್ರಿಯ ಹೇಳಿಕೆ ಖಂಡನೀಯ. ಮಹಾರಾಷ್ಟ್ರದ ಜನರೂ ಇದನ್ನು ಒಪ್ಪಲ್ಲ. ಮಹಾಜನ್ ವರದಿ ಒಪ್ತೀವಿ. ಮಹಾಜನ್ ವರದಿ ಜಾರಿ ಆಗಬೇಕು. ಒಂದು ವೇಳೆ ಇಲ್ಲ, ಸ್ಟೇಟಸ್ ಕೋ ಯಥಾಸ್ಥಿತಿ ಮುಂದುವರಿಬೇಕು. ಇದು ನಮ್ಮ ಕರ್ನಾಟಕದ ನಿಲುವು, ಇದು ನಮ್ಮ ಕನ್ನಡಿಗರ ಧ್ವನಿ. ಇದನ್ನು ಬಿಟ್ಟು ಬೇರೆ ಯಾರೇ ಏನೇ ಮಾಡಿದ್ರು ಅದಕ್ಕೆ ಕನ್ನಡಿಗಂದು ಯಾವುದು ಒಪ್ಪಿಗೆ ಇಲ್ಲ. ಇದು ಆಗೇ ತೀರ್ತತೆ, ಆಗಲೇಬೇಕು. ಗಡಿನಾಡಿನಲ್ಲಿ ಕನ್ನಡದವ್ರು ಇದ್ದಾರೆ, ಮರಾಠಿಗರು ನಮ್ಮಲ್ಲೂ ಇದ್ದಾರೆ. ಸುಮ್ಮನೆ ರಾಜಕಾರಣಕ್ಕೋಸ್ಕರ ಮಾತಾಡ್ತಾರೆ. ಉದ್ಧವ್ ಠಾಕ್ರೆ ಅವ್ರ ಬಗ್ಗೆ ಗೌರವ ಇದೆ, ರಾಜಕಾರಣ ಮಾಡಕ್ ಹೋಗ್ಬೇಡಿ. ಕನ್ನಡಿಗರು ಎಲ್ಲೆಲ್ಲಿದ್ದಾರೆ, ನಮ್ಮ ಮಹಾರಾಷ್ಟ್ರದಲ್ಲಿರ್ಬೋದು, ದೆಹಲಿನಲ್ಲಿರ್ಬೋದು, ವಿದೇಶದಲ್ಲಿರ್ಬೋದು, ಅವರಿಗೆ ಆಯಾ ಸರ್ಕಾರಗಳು ಸವಲತ್ತು ಕೊಡೋದರಲ್ಲಿ ವಂಚಿತ ಮಾಡಿದರೆ ಅದನ್ನೂ ಕೊಡಿಸೋ ದೃಷ್ಟಿಯಿಂದ ಕರ್ನಾಟಕದ ಸರ್ಕಾರ ಮತ್ತು ನಾವೆಲ್ಲ ಅದಕ್ಕೆ ಹೋರಾಟ ಮಾಡ್ತೀವಿ. ಅಲ್ಲ, ಮಾಡಿರ್ಬೋದು ಹಳೆ ಸಾಕ್ಷಿ ಚಿತ್ರಗಳನ್ನ, ಅದರಲ್ಲೇನು ಮುಂಚೆ ಕೂಡ ಹೆಚ್ಚು ದಾಖಲೆಗಳನ್ನು ಒದಗಿಸಿರ್ಬೋದು. ಆದರೆ ಈಗಾಗಲೇ ಒಂದ್ಸಾರಿ ವಿಭಜನೆ ಆಗಿದೆ. ಇಡೀ ದೇಶದಲ್ಲಿ ಆಯಾ ಪ್ರದೇಶ ಯಾರಿಗೆ ಸೇರ್ಬೇಕಂತ ಅಂತಿಮ ಆಗಿದೆ. ಅದೇನೇ ಹೇಳಿದ್ರು ಕೂಡ ಅಂತ ಮಹತ್ವೇನಿಲ್ಲ ನನಗೆ ಅನಿಸ್ತಾ ಇದೆ. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು. ಮಹಾರಾಷ್ಟ್ರದ ಭಾಗವಾಗುವವರೆಗೆ ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಮಾಡಬೇಕು ಅನ್ನೋದು ಉದ್ಧವ್ ಠಾಕ್ರೆ ಉದ್ದಟತನದ ವಾದ. ಯಾವಾಗ ಉದ್ಧವ್ ಈ ಹೇಳಿಕೆ ಕೊಟ್ರೋ ಆಗ ತಿರುಗೇಟು ಕೊಟ್ಟ ಡಿಸಿಎಂ ಲಕ್ಷ್ಮಣ ಸವದಿ ಮುಂಬೈ ಕರ್ನಾಟಕಕ್ಕೆ ಸೇರಬೇಕು, ಅಲ್ಲಿಯವರೆಗೂ ಮುಂಬೈಯನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಘೋಷಣೆ ಮಾಡಬೇಕು ಅಂತ ತಿರುಗೇಟು ಕೊಟ್ರು. ಒಂದು ಹೈದರಾಬಾದ್ ಕರ್ನಾಟಕ, ಇನ್ನೊಂದು ಮುಂಬೈ ಕರ್ನಾಟಕ. ನನ್ನ ಕ್ಷೇತ್ರದ ಮೊದಲನೇ ಶಾಸಕ ಮುಂಬೈ ಅಸೆಂಬ್ಲಿಗೆ ಹೋಗಿದ್ದಾನೆ. ಅಂದರೆ ಮುಂಬೈನಲ್ಲಿ ನಮ್ಮದು ಆಸ್ತಿ ಇದೆ, ನಮ್ಮದು ಹಕ್ಕಿದೆ. ನಾವಿನ್ಮೇಲೆ ಮುಂಬೈನ ಕರ್ನಾಟಕಕ್ಕೆ ಸೇರಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಾವು ಕೇಂದ್ರ ಸರ್ಕಾರ ಕಳಿಸ್ಬೇಕು ಅಂತಕ್ಕಂಥ ಚಿಂತನೆಯನ್ನು ಮಾಡ್ತಾ ಇದ್ವಿ. ಯಾಕಂದರೆ ಮೊದಲಿಂದ ಹಿಡಿದು ನಾವು ಮುಂಬೈ ಕರ್ನಾಟಕದವರು, ಮುಂಬೈ ನಮಗೂ ಕೂಡ ಸೇರ್ತಕ್ಕಂಥದ್ದು. ಮುಂಬೈಯನ್ನು ಕರ್ನಾಟಕಕ್ಕೆ ಸೇರಿಸಬೇಕು. ಅದು ಕರ್ನಾಟಕಕ್ಕೆ ಸೇರುವವರೆಗೆ ಅದನ್ನು ಮುಂಬೈಯನ್ನು ಕೇಂದ್ರಾಡಳಿತ ಪ್ರದೇಶ ಅಂತೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು ಅಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕಳಿಸ್ತೀವಿ. ಎಸ್,
ಮುಂಬೈ ಕರ್ನಾಟಕಕ್ಕೆ ಸೇರಬೇಕು ಅಂತ ಮಹಾರಾಷ್ಟ್ರಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಸವದಿ. ಹಾಗಾದ್ರೆ ನಿಜವಾಗಿಯೂ ಮುಂಬೈ ಕರ್ನಾಟಕಕ್ಕೆ ಸೇರ್ಬೇಕಾ? ಸವದಿ ಈ ವಾದಕ್ಕೆ ಕಾರಣ ಏನು? ಶತಮಾನದ ಹಿಂದಿನ ರಹಸ್ಯ ಕೆದಕಿದ್ರೆ ಇಡೀ ಮಹಾರಾಷ್ಟ್ರವೇ ಕರ್ನಾಟಕದ ಭಾಗವಾಗಬೇಕಾಗಿತ್ತ? ಬೆಳಗಾವಿ ಕರ್ನಾಟಕದ್ದು, ಮಹಾರಾಷ್ಟ್ರವೂ ಕರ್ನಾಟಕದ್ದೇನ? ಶತಮಾನದ ಈ ಮಹಾರಹಸ್ಯವನ್ನ ನಿಮ್ಮ ಮುಂದೆ ಇಡ್ತೀವಿ. ಆದ್ರೆ ಅದಕ್ಕೂ ಮೊದಲು ಈಗ ಗಡಿಕ್ಯಾತೆ ಎದ್ದಿದ್ಯಾಕೆ? ಉದ್ಧವ್ ಠಾಕ್ರೆ ಕನ್ನಡಿಗರನ್ನ ಕೆಣಕಿದ್ರೆ ಹಿಂದಿನ ದುರುದ್ದೇಶ ಏನು ಅನ್ನೋದನ್ನ ಮೊದಲು ನೋಡೋಣ ಬನ್ನಿ. 10 ದಿನದಲ್ಲಿ 3 ಕಿರಿಕ್. ಉದ್ಧವ್ ಉದ್ದಟತನಕ್ಕೆ ಬೀಳ್ತಿಲ್ಲ ಬ್ರೇಕ್. ಶಿವಸೇನೆ ಕಿರಿಕ್ ಹಿಂದಿದೆಯಾ ರಾಜಕೀಯ ಲೆಕ್ಕಾಚಾರ? ಬೆಳಗಾವಿ ಗಡಿ ವಿವಾದ ಹೊಸದೇನಲ್ಲ. ಆದ್ರೆ ಇದ್ದಕ್ಕಿದ್ದಂತೆ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಕ್ಯಾತೆ ತೆಗೆದಿರೋದ್ರ ಹಿಂದೆ ಬಲವಾದ ರಾಜಕೀಯ ಲೆಕ್ಕಾಚಾರ ಇರೋದು ಮಾತ್ರ ನಿಜ. ಕೇವಲ 10 ದಿನದಲ್ಲಿ 3 ಕಿರಿಕ್ ಮಾಡಿ ಕನ್ನಡಿಗರ ಶಾಂತಿ ಕದಡುವ ಕೆಲಸ ಮಾಡಿದ್ದಾರೆ ಮಹಾರಾಷ್ಟ್ರ ಸಿಎಂ. ಮೊದಲು ಜನವರಿ 17ರಂದು ಎಂಇಎಸ್ ಹುತಾತ್ಮ ದಿನ ಆಚರಣೆಯಂದು ಗಡಿ ವಿಲೀನಕ್ಕೆ ಮಹಾರಾಷ್ಟ್ರ ಬದ್ಧ ಅಂತ ಟ್ವೀಟ್ ಮಾಡೋ ಮೂಲಕ ವಿವಾದದ ಕಿಡಿ ಹೊತ್ತಿಸಿದ್ರು. ಹೀಗೆ ಉದ್ಧವ್ ಟ್ವೀಟ್ ಮಾಡಿದ ಬೆನ್ನಲ್ಲೇ ಬೆಳಗಾವಿ ಮಹಾನಗರ ಪಾಲಿಕೆ ಮುಂಭಾಗದ ಕನ್ನಡ ಧ್ವಜ ತೆಗಿಬೇಕು ಅಂತ ಶಿವಸೇನೆ ಕರೆ ಕೊಟ್ಟಿತ್ತು. ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆ ಶಿನ್ನೊಳ್ಳಿ ಗಡಿಗೆ ಬಂದ ಪುಂಡರು ಪುಂಡಾಟ ಮಾಡಿ ವಾಪಸ್ಸಾಗಿದ್ರು. ಟ್ವೀಟ್ಗೆ ಭುಗಿಲೆದ್ದ ಗಡಿ ವಿವಾದ ಸ್ವಲ್ಪ ತಣ್ಣಗಾಗ್ತಿದ್ದಂತೆ ಮತ್ತೆ ಅದೇ ವಿವಾದವನ್ನ ಗಡಿ ಕುರಿತ ಪುಸ್ತಕ ಬಿಡುಗಡೆ ಮಾಡುವ ಮೂಲಕ ಕೆದಕಿದ್ದಾರೆ. ಜನವರಿ 27ರಂದು ಗಡಿ ಕುರಿತ ವಿವಾದಾತ್ಮಕ ಪುಸ್ತಕ ಬಿಡುಗಡೆ ಮಾಡಿದ ಉದ್ಧವ್ ಠಾಕ್ರೆ ಆ ಸಮಾರಂಭದಲ್ಲಿ ಅನೇಕ ವಿವಾದಾತ್ಮಕ ಹೇಳಿಕೆಯನ್ನ ನೀಡುವ ಮೂಲಕ ಕನ್ನಡಿಗರನ್ನ ಮತ್ತೆ ಕೆಣಕಿದ್ದಾರೆ. ಬೆಳಗಾವಿ ಕೇಂದ್ರಾಡಳಿತ ಪ್ರದೇಶ ಆಗಬೇಕು, ಗಡಿಯಲ್ಲಿ ಮರಾಠಿ ಶಾಸಕರು ಆಯ್ಕೆ ಆಗಬೇಕು, ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸುವವರೆಗೂ ವಿಶ್ರಮಿಸಲ್ಲ ಅಂತ ಉದ್ಧವ್ ಹೇಳಿದ್ದಾರೆ. होता मला परत तिकडनं मराठी आमदार निवडून आलेले पाहिजे. बेळगाव मधनं माझा मराठी माणूसच निवडून आला पाहिजे. बेळगावचा महापुरा मराठी होतो. ಮಹಾರಾಷ್ಟ್ರ ಬಿಡುಗಡೆ ಮಾಡಿದ ಈ ವಿವಾದಾತ್ಮಕ ಪುಸ್ತಕದಲ್ಲಿ ಗಡಿ ವಿವಾದದ ಬಗ್ಗೆ ಮಹಾರಾಷ್ಟ್ರ ನಿಲುವೇನು, 1956ರಿಂದ 2021ರವರೆಗೆ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಏನೇನಾಯಿತು ಎಂಬುದರ ವಿವರವಿದೆ. 530 ಪುಟಗಳ ಈ ಪುಸ್ತಕವನ್ನ ಮಹಾರಾಷ್ಟ್ರ ಸರ್ಕಾರವೇ ಬರೆಸಿದೆ. ಕರ್ನಾಟಕ ಸರ್ಕಾರ ಮರಾಠಿಗರ ಮೇಲೆ ದೌರ್ಜನ್ಯ ಮಾಡುತ್ತಿದೆ ಎಂಬೆಲ್ಲ ಆರೋಪ ಇದೆ. ಇದನ್ನ ಕರ್ನಾಟಕ ನಾಯಕರು ಪಕ್ಷಾತೀತವಾಗಿ ಖಂಡಿಸಿದ್ದಾರೆ. ಅಸಲೇ ವಿಷಯ ಏನಂದ್ರೆ 1986ರಲ್ಲಿ ಇದೇ ಮಹಾರಾಷ್ಟ್ರ ಬೆಳಗಾವಿಗಾಗಿ ದೌರ್ಜನ್ಯ ಎಸಗಿತ್ತಂತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರದ ಕಿಡಿಗೇಡಿಗಳು ಕುಡಿಯುವ ನೀರಿಗೆ ವಿಷ ಹಾಕಿ ಕ್ರೂರತೆ ಮೆರೆದಿದ್ರು ಅಂತ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಆರೋಪ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಬೆಳಗಾವಿ ಕನ್ನಡ ಪತ್ರಿಕಾ ಕಚೇರಿಗಳಿಗೂ ಆಗ ಬೆಂಕಿ ಹಚ್ಚಿದ್ರು ಅಂತಾನೂ ಹೇಳಲಾಗ್ತಿದೆ. ಆದ್ರೆ ಈಗಿನ ಪುಸ್ತಕದಲ್ಲಿ ಮಹಾರಾಷ್ಟ್ರ ಕರ್ನಾಟಕ ದೌರ್ಜನ್ಯ ಎಸಗಿದೆ ಅಂತ ಆರೋಪ ಮಾಡಿದೆ. ಮರಾಠದವರನ್ನ ಓದ್ಕೋಬೇಕು. 6ರಿಂದ 8ನೇ ಶತಮಾನದೊಳಗೆ ಚಾಲುಕ್ಯರು, ರಾಷ್ಟ್ರಕೂಟರು ವಿಜಯನಗರ ಸಾಮ್ರಾಜ್ಯವನ್ನು ಇಡೀ ಮಹಾರಾಷ್ಟ್ರವನ್ನು ಆಳಿದ್ದಾರೆ. ಕರ್ನಾಟಕ ಅಲ್ಲಿಂದ ಗೋದಾವರಿ ತನ ನಮ್ಮದಿತ್ತು, ಗೋದಾವರಿ ನದಿವರೆಗೂ ಕನ್ನಡ ಆಡಳಿತ ಇತ್ತು. ಅದನ್ನು ಅವರು ಸರಿಯಾದ ಇತಿಹಾಸವನ್ನು ಕಾವೇರಿಯಿಂದ ಗೋದಾವರಿಗೆ ಏನಿತ್ತು ಆ ಇತಿಹಾಸವನ್ನು ಸರಿಯಾಗಿ ತಿಳ್ಕೊಳ್ಳೋ ಕೆಲಸ ಮೊದಲು ಠಾಕ್ರೆ ಮತ್ತು ಅವ್ರ ಗೆಳೆಯರು ಮಾಡ್ಕೋಬೇಕು. ಇವತ್ತೇನಾದರೂ ದಕ್ಷಿಣ ಭಾರತದಲ್ಲಿ ಅತ್ಯಂತ ಕಾಸ್ಮೋಪಾಲಿಟನ್ ಸಿಟಿ, ಬಹುಭಾಷಾ ಜನರು, ಬಹುಜಾತಿ ಜನರು ವಾಸಿಸುವಂಥ ಏಕೈಕ ಸಿಟಿ ಅಂದರೆ ಮುಂಬೈ. ಅಲ್ಲಿ ಖರೆ ಅಂದರೆ ಮರಾಠಿಗರೇ ಅಲ್ಪಸಂಖ್ಯಾತರು. ನಮ್ಮ ಕನ್ನಡಿಗರಲ್ಲಿ 20ರಿಂದ 25 ಲಕ್ಷ ಜನ ಕನ್ನಡಿಗರಿದ್ದಾರೆ. ಅಲ್ಲಿ ಮುಂಬೈದಲ್ಲಿದ್ದಾರೆ. ಮುಂಬೈ ಕೇಂದ್ರಶಾಸಿತ ಪ್ರದೇಶ ಆಗ್ಬೇಕಂತ ಅನ್ನೋದ್ರಾಗನೇ ಸೌದಿ ಅವ್ರು ಹೇಳಿದ್ರಾಗ 2 ಮಾತಿಲ್ಲ. ಮಹಾರಾಷ್ಟ್ರದವ್ರು ನಮ್ಮ ದೌರ್ಜನ್ಯದ ಬಗ್ಗೆ ಒಂದು ಯೂಟ್ಯೂಬ್ದೊಳಗೆ ಹೇಳ್ತಾರೆ, ಹಿಂಗಿತ್ತು ಅಂತ ಹೇಳ್ತಾರೆ. 86ನೇ ಇಸ್ವಿ ಜೂನ್ 1ಕ್ಕೆ ಇಲ್ಲಿ ಸೀಮಾ ಲಡಾಯಿ ಅಂದರೆ ಸೀಮಾ ಚಳವಳಿ, ಗಡಿ ಚಳವಳಿ ಆರಂಭ ಮಾಡಿದ್ದಾರೆ ಅವರು, ಇದೇ ಶರದ್ ಪವಾರ್ ಸಾಹೇಬರು. ಜೂನ್ 1ಕ್ಕೆ ಅವರು ಬಂದರು. ಜೂನ್ 5ಕ್ಕೆ ಛಗನ್ ಭುಜಬಲ್, ಇವತ್ತು ಮಹಾರಾಷ್ಟ್ರದಲ್ಲಿ ಗಡಿ ಉಸ್ತುವಾರಿ ಮಂತ್ರಿ ಆಗಿದ್ದಂಥ ಛಗನ್ ಭುಜಬಲ್ ಅವರು ಬೆಳಗಾವಿಗೆ ಸಾವಿರಾರು ಶಿವಸೈನಿಕರೊಂದಿಗೆ ಬಂದರು. ಇಲ್ಲಿಯ ಪತ್ರಿಕಾಲಯ ಬೆಂಕಿ ಹಚ್ಚಿದ್ರು, ಇಲ್ಲಿಯ ಶಾಲೆಗಳ ಬೆಂಕಿ ಹಚ್ಚಿದ್ರು. ಒಬ್ಬ DR ಪೊಲೀಸ್ಗೆ ಜೀವಂತ ಸುಡುವ ಪ್ರಯತ್ನವನ್ನು ಬೆಳಗಾವಿಯ ಕಿರ್ಲೋಸ್ಕರ್ ರಸ್ತೆ ಒಂದು ಅಂಗಡಿ ಮುಂದೆ ಮಾಡಿದರು. ಇಲ್ಲಿ ಬೆಳಗಾವಿಗೆ ನೀರು ಪೂರೈಸುವಂಥ ಕೊಳವೆಗಳಿಗೆ ಅವನು ವಿಷ ಬೆರೆಸೋ ಪ್ರಯತ್ನ ಮಾಡಿದರು. ಹಿಂಡಲ್ಗ ಪಂಪಿಂಗ್ ಸ್ಟೇಷನ್ಗೆ ಬೆಂಕಿ ಹಚ್ಚು ಮಂದನ ಗೋಳಿಬಾರ ಆಯಿತು. ಅವ್ರು 9 ಮಂದಿ ಸತ್ತರು. ಆ ಗುಂಡಾಗಿರಿ ಮಾಡೋ ಅವ್ರ ಸತ್ತದಕ್ಕೆ ಇವರು ಹುತಾತ್ಮ ಅಂತ ಆಚರಿಸ್ತಾರ. ಈ ಭಾಷೆಯನ್ನು ಅವ್ರು ಬಿಡಬೇಕು. ಇಷ್ಟೆಲ್ಲ ಮಾಡಿದ ಮಹಾರಾಷ್ಟ್ರ ಈಗ ಮತ್ತೆ ಖ್ಯಾತೆ ತೆಗೆದಿದೆ ನೋಡಿ. ಇದೀಗ ಟ್ವೀಟ್ ನಂತರ ಪುಸ್ತಕದ ನಂತರ ಮತ್ತೆ ಜನವರಿ 28ರಂದು 50 ವರ್ಷಗಳಷ್ಟು ಹಳೆ ಸಾಕ್ಷ್ಯಚಿತ್ರ ಬಿಡುಗಡೆ ಮಾಡಿ ಮತ್ತೆ ಗಡಿ ವಿವಾದದ ಕಿಡಿ ಹೊತ್ತಿಸಿದೆ ಮಹಾರಾಷ್ಟ್ರ. 50 ವರ್ಷ ಹಳೆಯ 36 ನಿಮಿಷದ ಈ ಡಾಕ್ಯುಮೆಂಟರಿ ಹೆಸರು ಎ ಕೇಸ್ ಫಾರ್ ಜಸ್ಟಿಸ್ ಅಂತ. ಇದನ್ನು ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡಿದೆ ಮಹಾರಾಷ್ಟ್ರ. ಈ ಸಾಕ್ಷ್ಯಚಿತ್ರದಲ್ಲಿ ಬೆಳಗಾವಿ, ಕಾರವಾರ ಮಹಾರಾಷ್ಟ್ರಕ್ಕೆ ಸೇರುತ್ತದೆ ಎಂಬ ಅಂಶವಿದೆ. ಈ ಹಿಂದೆ ಮಹಾರಾಷ್ಟ್ರ ಸರ್ಕಾರವೇ ಮಾಡಿದ್ದ ಡಾಕ್ಯುಮೆಂಟರಿ ಇದಾಗಿದೆ. In the hearts of the affected people,
when they decided to fight the 1957 general elections on the issue of merger with Maharashtra. Khanapur Taluka, with a 57.9% Marathi-speaking population, returned Neelkant Sardesai with 26,401 votes. Parshuram Nandihalli won 22,179 votes from Belgaum. ಹಾಸ್ಯಾಸ್ಪದ ಸಂಗತಿ ಏನಂದ್ರೆ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಖ್ಯಾತೆ ತೆಗೆತಿರೋ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಅದಕ್ಕಾಗಿ ನೀಡುವ ಕಾರಣ ವಾದ ಒಂದೇ. ಅದೇನೆಂದ್ರೆ ಮರಾಠಿ ಮಾತನಾಡುವವರು ಬೆಳಗಾವಿಯಲ್ಲಿರೋದ್ರಿಂದ ಅವರು ಮಹಾರಾಷ್ಟ್ರಕ್ಕೆ ಸೇರುತ್ತಾರೆ ಎಂಬ ವಿತಂಡವಾದವನ್ನೇ ಇಟ್ಟುಕೊಂಡು ಇಷ್ಟೆಲ್ಲ ಕಿರಿಕ್ ಮಾಡ್ತಿದ್ದಾರೆ. ಸಾಕ್ಷ್ಯ ಚಿತ್ರದಲ್ಲೂ ಅದನ್ನೇ ವಿವರಿಸಲಾಗಿದೆ. 60 ವರ್ಷಗಳ ಹಿಂದೆ ಕಾರವಾರದಲ್ಲಿ ಶಿಕ್ಷಕರೊಬ್ಬರು ಇಂಗ್ಲಿಷ್, ಮರಾಠಿ, ಕೊಂಕಣಿಯಲ್ಲಿ ಪಾಠ ಮಾಡುವ ದೃಶ್ಯವನ್ನ ಸಾಕ್ಷ್ಯ ಚಿತ್ರದಲ್ಲಿ ಸೇರಿಸಿದ್ದಾರೆ. ಜೊತೆಗೆ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನೋ ವಾದಕ್ಕೆ ಈ ಸಾಕ್ಷ್ಯ ಚಿತ್ರದಲ್ಲಿ ಕೊಡುವ ಕಾರಣಗಳು ಅಷ್ಟೇ ಹಾಸ್ಯಾಸ್ಪದವಾಗಿದೆ. ಎನ್ಸಿಸಿ ಬೆಳಗಾವಿಯಲ್ಲಿ ನಿರ್ಮಿಸಿದ ಸೇತುವೆ ಮೇಲೆ ಮರಾಠಿಯಲ್ಲಿ ಹೆಸರುಗಳಿರುವ ದೃಶ್ಯಗಳನ್ನ ಈ ಡಾಕ್ಯುಮೆಂಟರಿಯಲ್ಲಿ ತೋರಿಸಲಾಗಿದೆ. ಇನ್ನು ಬೆಳಗಾವಿ ಗಡಿ ಪ್ರದೇಶದ ಜನರ ಮರಾಠಿಯಲ್ಲಿ ಮಾತನಾಡೋದು, ಮರಾಠಿ ಶಾಲೆಗಳಿರೋದು, ಧಾರ್ಮಿಕ ಆಚರಣೆ, ಗೀತೆಗಳನ್ನ ಹಾಡುವ ದೃಶ್ಯಗಳನ್ನು ತೋರಿಸಿ ಬೆಳಗಾವಿ ಮತ್ತು ಕಾರವಾರ ಮಹಾರಾಷ್ಟ್ರದ ಭಾಗವಾಗಿದೆ ಎಂಬ ವಾದವನ್ನ ಈ ಸಾಕ್ಷ್ಯ ಚಿತ್ರದ ಮೂಲಕ ತೋರಿಸುವ ಕೆಲಸ ಮಾಡಿದೆ ಮಹಾರಾಷ್ಟ್ರ. ಬೇರೆ ರಾಜ್ಯದ ಭಾಷೆ ಬಳಕೆ, ಬೋರ್ಡ್, ಧಾರ್ಮಿಕ ಆಚರಣೆಯನ್ನ ಮುಂದಿಟ್ಟುಕೊಂಡು ಆ ಭಾಗವೇ ತನ್ನದು ಅಂತ ಮಹಾರಾಷ್ಟ್ರ ವಾದ ಮಾಡೋದು ಹಾಸ್ಯಾಸ್ಪದ. ಮಹಾರಾಷ್ಟ್ರದ ಈ ವಿತಂಡವಾದ ನ್ಯಾಯಸಮ್ಮತವೂ ಅಲ್ಲ. ಹಾಗೆ ನೋಡಿದ್ರೆ ಮಹಾರಾಷ್ಟ್ರ ಕರ್ನಾಟಕದ ಭಾಗವಾಗಬೇಕು ಅಂತ ಕರ್ನಾಟಕವೂ ಖ್ಯಾತೆ ತೆಗೆಯಬಹುದು. ಶತಮಾನದ ಹಿಂದಿನ ರಾಜ್ಯರ ಆಳ್ವಿಕೆಯನ್ನ ಮುಂದಿಟ್ಟು ಮಹಾರಾಷ್ಟ್ರ ನಮ್ಮದು ಅಂತ ಕರ್ನಾಟಕವೂ ಕಿರಿಕ್ ಮಾಡಬಹುದು. ಯಾಕಂದ್ರೆ 6 ಮತ್ತು 8ನೇ ಶತಮಾನದಲ್ಲಿ ಬದಾಮಿ ಚಾಲುಕ್ಯರು ಈಗಿನ ಮಹಾರಾಷ್ಟ್ರದ ಭಾಗವನ್ನ ಗೆದ್ದು ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಆಳ್ವಿಕೆ ನಡೆಸುತ್ತಿದ್ದರು. ಇನ್ನು 6 ಮತ್ತು 10ನೇ ಶತಮಾನದ ಮಧ್ಯದಲ್ಲಿ ಈಗಿನ ಕಲಬುರಗಿಯ ಮಳಖೇಡವನ್ನ ರಾಜಧಾನಿ ಮಾಡಿಕೊಂಡು ಆಳ್ವಿಕೆ ನಡೆಸುತ್ತಿದ್ದ ರಾಷ್ಟ್ರಕೂಟರು ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಅದಕ್ಕೂ ಮೇಲೆ ಗ್ವಾಲಿಯರ್ ತನಕವೂ ತಮ್ಮ ಸಾಮ್ರಾಜ್ಯ ವಿಸ್ತರಿಸಿದ್ರು. ಇನ್ನು ವಿಜಯನಗರ ಅರಸರು ದಕ್ಷಿಣ ಭಾರತವನ್ನೆಲ್ಲ ಆವರಿಸಿಕೊಂಡಿದ್ರು. ಹಾಗಂತ ಈ ಎಲ್ಲ ದಾಖಲೆಗಳನ್ನ ಇಟ್ಟುಕೊಂಡು ಈಗ ಕರ್ನಾಟಕ, ಆಂಧ್ರ ನಮ್ಮದು, ತಮಿಳುನಾಡು ನಮ್ಮದು, ಕೇರಳ ನಮ್ಮದು, ಮಹಾರಾಷ್ಟ್ರವೂ ಕೂಡ ನಮ್ಮದು ಅಂತ ವಾದ ಮುಂದಿಡೋಕೆ ಸಾಧ್ಯವಾಗುತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ಭಾರತ ಸಂವಿಧಾನವನ್ನ ಅಳವಡಿಸಿಕೊಂಡ ನಂತರ ಸಂವಿಧಾನಾತ್ಮಕವಾಗಿ ತೆಗೆದುಕೊಂಡ ನಿರ್ಧಾರಗಳು, ಸಂವಿಧಾನಾತ್ಮಕವಾಗಿ ನಡೆದ ರಾಜ್ಯ ವಿಂಗಡಣೆಯ ಪ್ರಕ್ರಿಯೆಯನ್ನ ಕರ್ನಾಟಕ ಗೌರವಿಸುತ್ತದೆ, ಅದರಂತೆ ನಡೆದುಕೊಳ್ಳುತ್ತಿದೆ. ಆದ್ರೆ ಮಹಾರಾಷ್ಟ್ರ ಹಾಗಲ್ಲ. ಮಹಾರಾಷ್ಟ್ರ ಎಷ್ಟರ ಮಟ್ಟಿಗೆ ಉದ್ದಟತನ ಪ್ರದರ್ಶಿಸುತ್ತಿದೆ ಅಂದ್ರೆ ಸಂವಿಧಾನಾತ್ಮಕವಾಗಿ ನೇಮಕಗೊಂಡು ಮಹಾಜನ್ ಸಮಿತಿ ನೀಡಿದ ವರದಿಗಳನ್ನೇ ಒಪ್ಪುತ್ತಿಲ್ಲ. ಈ ವರದಿಯಲ್ಲಿ ಬೆಳಗಾವಿ ಕರ್ನಾಟಕ ರಾಜ್ಯದಲ್ಲೇ ಉಳಿಯಬೇಕು ಅಂತ ಶಿಫಾರಸು ಮಾಡಲಾಗಿದೆ. ಅಷ್ಟೇ ಅಲ್ಲ, ಮಹಾರಾಷ್ಟ್ರದ ಭಾಗವಾಗಿರುವ ಜತ್ತ, ಅಕ್ಕಲಕೋಟೆ, ಸೊಲ್ಲಾಪುರವು ಸೇರಿದಂತೆ ಒಟ್ಟು 247 ಹಳ್ಳಿಗಳು ಕರ್ನಾಟಕಕ್ಕೆ ಸೇರಬೇಕು, ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಅಂತ ಮಹಾಜನ್ ಸಮಿತಿ ಸಲ್ಲಿಸಿದ ವರದಿ ಶಿಫಾರಸು ಮಾಡಿದೆ. ಆದ್ರೆ ಇದನ್ನ ಮಹಾರಾಷ್ಟ್ರ ಸ್ವೀಕರಿಸಿಲ್ಲ. ಹಾಗಂತ ಕರ್ನಾಟಕ ತನಗೆ ಮಹಾರಾಷ್ಟ್ರದ 247 ಹಳ್ಳಿಗಳು ಸೇರಬೇಕು ಅಂತ ಮಹಾಜನ್ ವರದಿ ಹೇಳಿದ್ರು ಗಡಿ ಖ್ಯಾತೆ ತೆಗೆಯೋಕೆ ಹೋಗಿಲ್ಲ. ಆದ್ರೆ ಮಹಾರಾಷ್ಟ್ರ ಮಾತ್ರ ಉದ್ದಟತನ ಪ್ರದರ್ಶಿಸ್ತಾ ಇದೆ. ಅದು ಎಷ್ಟರ ಮಟ್ಟಿಗಿನ ಉದ್ದಟತನ ಅಂದ್ರೆ ಕಾರವಾರವೂ ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನೋ ತನಕ. ಅಸಲಿಗೆ ಕಾರವಾರ ಇರೋದು ಗೋವಾ ಗಡಿಯಲ್ಲಿ. ಕರ್ನಾಟಕ ಮತ್ತು ಗೋವಾ ಗಡಿಭಾಗ ಕಾರವಾರ. ಮಹಾರಾಷ್ಟ್ರಕ್ಕೂ ಕಾರವಾರಕ್ಕೂ ಸಂಬಂಧವೇ ಇಲ್ಲ. ಕಾರವಾರದ ನಂತರ ಬರೋದು ಗೋವಾ ರಾಜ್ಯ. ಹಾಗಿರುವಾಗ ಕಾರವಾರ ಹೇಗೆ ಮಹಾರಾಷ್ಟ್ರದ ಭಾಗವಾಗುತ್ತದೆ? ಕೇವಲ ಮರಾಠಿ ಮಾತನಾಡುವ ಒಂದಷ್ಟು ಜನ ಇದ್ದಾರೆ ಅಂದ ಮಾತ್ರಕ್ಕೆ ಆ ಪ್ರದೇಶವೆಲ್ಲ ನಂದು ಅಂತಿರೋ ಮಹಾರಾಷ್ಟ್ರದ ವಾದ ಯಾರೂ ಒಪ್ಪುವಂಥದ್ದಲ್ಲ. As we enter Karwar, this board of the Octroy Naka at Kodibag is in Marathi, not in Kannada. Marathi, not Kannada plays flourish in Karwar. ಅಷ್ಟಕ್ಕೂ ಈಗ ಮಹಾರಾಷ್ಟ್ರ ಸಿಎಂ ಇದ್ದಕ್ಕಿದ್ದಂತೆ ಗಡಿ ವಿವಾದ ಎಬ್ಬಿಸಿರೋದು ಸ್ವತಃ ಮಹಾಜನ ವರದಿಯೇ ಬೆಳಗಾವಿ ಕರ್ನಾಟಕದ ಭಾಗ ಅಂತ ಹೇಳ್ತಿದ್ರು. ಅದನ್ನ ಒಪ್ಪದೆ ಹೀಗೆ ಪದೇ ಪದೇ ಕಿರಿಕ್ ಮಾಡುವ ಶಿವಸೇನೆಯ ಉದ್ದಟತನದ ಹಿಂದೆ ಇರೋದು ಒಂದೇ ಅಜೆಂಡಾ, ಅದು ರಾಜಕೀಯ. ಎಸ್, ಈಗ ಉದ್ಧವ್ ಠಾಕ್ರೆ ಗಡಿ ವಿವಾದಕ್ಕೆ ಕಿಡಿ ಹಚ್ಚೋದಕ್ಕೂ ಕಾರಣ ಬೇರೇನೂ ಅಲ್ಲ, ರಾಜಕೀಯ ಲೆಕ್ಕಾಚಾರ. ಎಸ್, ಈಗ ಉದ್ಧವ್ ಠಾಕ್ರೆ ಗಡಿ ಖ್ಯಾತೆ ತೆಗೆದಿರೋದಕ್ಕೆ ಕಾರಣ ರಾಜಕೀಯ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಅಷ್ಟಕ್ಕೂ ನಮ್ಮ ಬೆಳಗಾವಿಯಲ್ಲಿ ಮಹಾರಾಷ್ಟ್ರದ ಸಿಎಂ ಅದ್ಯಾವ ರಾಜಕಾರಣ ಮಾಡಲು ಹೊರಟಿದ್ದಾರೆ? ಕಿರಿಕ್ ಮಾಡ್ತಾ ಇರುವ ಶಿವಸೇನೆಯ ಉದ್ದೇಶ ಏನು? ಆ ಕುರಿತ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದಿಡ್ತೀವಿ ಬ್ರೇಕ್ನ ನಂತರ. ಇದ್ದಕ್ಕಿದ್ದಂತೆ ಮಹಾರಾಷ್ಟ್ರ ಸಿಎಂ ಗಡಿ ವಿವಾದ ಕಿಡಿ ಹೊತ್ತಿಸಿರೋದಕ್ಕೆ ಪ್ರಮುಖ ಕಾರಣ ರಾಜಕೀಯ ಲಾಭ. ಅಷ್ಟಕ್ಕೂ ಕರ್ನಾಟಕದ ಬೆಳಗಾವಿಯಲ್ಲಿ ಅನ್ಯ ರಾಜ್ಯದ ಸಿಎಂಗೆ ಅದ್ಯಾವ ರಾಜಕೀಯ ಲಾಭ ದಕ್ಕತ್ತೆ? ಗಡಿ ಖ್ಯಾತೆ ತೆಗೆದಿರೋದ್ರ ಹಿಂದಿನ ಅಸಲಿಯತ್ತೇನು? ಆ ಕುರಿತ ಒಂದು ರಿಪೋರ್ಟ್
ನಿಮ್ಮ ಮುಂದೆ. ಬೆಳಗಾವಿ ಪಾಲಿಕೆ ಚುನಾವಣೆ ಹಿನ್ನೆಲೆ ಶಿವಸೇನೆ ಕಿರಿಕಿರಿ. ಬೆಳಗಾವಿಯಲ್ಲಿ ಪಕ್ಷ ಗಟ್ಟಿ ಮಾಡುವ ಮಾಸ್ಟರ್ ಪ್ಲಾನ್. ಇದ್ದಕ್ಕಿದ್ದಂತೆ ಗಡಿ ವಿಚಾರದಲ್ಲಿ ಶಿವಸೇನೆ ಆಕ್ರಮಣಕಾರಿಯಾಗಿ ವರ್ತಿಸೋಕೆ ಬಹುಮುಖ್ಯ ಕಾರಣ ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆ ಅಂತ ಹೇಳಲಾಗಿದೆ. ಈ ಎಲೆಕ್ಷನ್ನಲ್ಲಿ ಎಂಇಎಸ್ ಮತ್ತು ಶಿವಸೇನೆ ಜಂಟಿಯಾಗಿ ಸ್ಪರ್ಧೆಗೆ ಇಳಿಯಲು ನಿರ್ಧಾರ ಮಾಡಿದೆ. ಶಿವಸಮಿತಿ ಮೂಲಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿದೆ. ಆದರೆ ಇಷ್ಟು ವರ್ಷಗಳ ಕಾಲ ಬೆಳಗಾವಿ ಪಾಲಿಕೆಯಲ್ಲಿ ಭಾಷೆಯ ಆಧಾರದ ಮೇಲೆ ಚುನಾವಣೆ ನಡೆಯುತ್ತಾ ಬಂದಿತ್ತು. ಈ ಸಲದಿಂದ ಚಿಹ್ನೆ ಮೇಲೆ ಚುನಾವಣೆ ನಡೆಸಲು ಕೈ ಮತ್ತು ಎಂಇಎಸ್ ಘೋಷಣೆ ಮಾಡಿದೆ. ಹೀಗಾಗಿ 58 ವಾರ್ಡ್ ಶಿವಸಮಿತಿ ಮೂಲಕ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಪಕ್ಷ ಗಟ್ಟಿಯಾಗಿ ಬೇರೂರಿಸಲು ಉದ್ಧವ್ ಠಾಕ್ರೆ ಯತ್ನಿಸುತ್ತಿದ್ದಾರಂತೆ. ಹಾಗಾಗಿ ಇದೀಗ ಗಡಿ ವಿಚಾರದಲ್ಲಿ ಶಿವಸೇನೆ ಆಕ್ರಮಣಕಾರಿಯಾಗಿ ಮುಂದೆ ಹೆಜ್ಜೆ ಇಡ್ತಿರೋದ್ರ ಹಿಂದೆ ಮುಖ್ಯವಾಗಿ ಇರೋ ಅಸಲಿ ಸತ್ಯ ಏನಂದ್ರೆ ಪಕ್ಷ ಗಟ್ಟಿ ಮಾಡುವ ಮಾಸ್ಟರ್ ಪ್ಲಾನ್. ಇದ್ದಕ್ಕಿದ್ದಂತೆ ಠಾಕ್ರೆಗೆ ಬೆಳಗಾವಿ ಆಸೆ ಹುಟ್ಟಲು ಹಲವು ರಾಜಕೀಯ ಕಾರಣಗಳೂ ಇವೆ. ಸದ್ಯ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್, ಎನ್ಸಿಪಿ ಮತ್ತು ಶಿವಸೇನೆ ಮೈತ್ರಿಯಾಗಿ ಸರ್ಕಾರ ರಚಿಸಿದೆ. ಬಿಜೆಪಿಯನ್ನ ಶಿವಸೇನೆ ಈ ಬಾರಿ ದೂರ ಇಟ್ಟಿದೆ. ಹೀಗಾಗಿ ಭವಿಷ್ಯದಲ್ಲಿ ಶಿವಸೇನೆ ಮತ್ತು ಬಿಜೆಪಿ ಹಿಂದುತ್ವದ ಆಧಾರದ ಮೇಲೆ ಮತ ವಿಭಜನೆ ಆಗುವ ಆತಂಕ ಉದ್ಧವ್ ಠಾಕ್ರೆಗೆ ಇದೆ ಎನ್ನಲಾಗಿದೆ. ಇದನ್ನು ದೂರ ಮಾಡಲು ಮರಾಠಿಗರ ಮತ ಬ್ಯಾಂಕ್ ಗಟ್ಟಿ ಮಾಡಲು ಠಾಕ್ರೆ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಮರಾಠಿಗರ ಮತ ಬ್ಯಾಂಕ್ ಗಟ್ಟಿ ಮಾಡಲು ಮರಾಠಿಗರ ಅಸ್ಮಿತೆಯನ್ನೇ ಅಸ್ತ್ರವನ್ನಾಗಿ ಬಳಸಬೇಕು. ಹಾಗಾಗಿ ಠಾಕ್ರೆ ಗಡಿ ಭಾಷೆ ವಿಚಾರಕ್ಕೆ ಹೆಚ್ಚಿನ ಒತ್ತು ಕೊಡಲು ಆರಂಭಿಸಿದ್ದಾರೆ ಅಂತ ಹೇಳಲಾಗಿದೆ. ರಾಜಕೀಯ ಲಾಭಕ್ಕಾಗಿ ಗಡಿ ಭಾಷೆ ವಿವಾದ ಎಬ್ಬಿಸಿ ಕನ್ನಡಿಗರನ್ನ ಕೆಣಕೋದು ಮಹಾರಾಷ್ಟ್ರ ಸರ್ಕಾರದ ಅಂತ್ಯವಿಲ್ಲದ ಚಾಳಿ. ಒಂದೇ ದೇಶದಲ್ಲಿತ್ಕೊಂಡು ಅಶಾಂತಿ ಕಿಡಿ ಹೊತ್ತಿಸಿ ನೆಮ್ಮದಿ ಕದಡ್ತಾ ಇರುವ ಮಹಾರಾಷ್ಟ್ರಕ್ಕೆ ಅದ್ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.